ಕರ್ನಾಟಕದ ಸೊಸೆ ಕರ್ನಲ್ ಸೋಫಿಯಾ ಕುರೇಶಿಗೆ ಕರ್ನಾಟಕದ ನಂಟಿದೆ. ಕುಂದಾನಗರಿಯ ಗಂಡನನ್ನ ವರಿಸಿರುವಂಥ ಕುರೇಶಿ ಬಹುರಾಷ್ಟ್ರೀಯ ಸೇನಾ ತುಕಡಿಯ ಕರ್ನಲ್ ಸೋಫಿಯಾ ಪತಿ ತಾಜುದ್ದೀನ್ ಮೂಲ ಗೋಕಾಕ್ನವರು. ಕೊಣ್ಣೂರು ಭಾರತೀಯ ಸೇನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ದಂಪತಿ. ಗುಜರಾತ್ನ ಬರೋಡಾದವರೆಗಾಗಿ ಆಗಿರುವಂಥ ಕರ್ನಲ್ ಸೋಫಿಯಾ ರಿಪಬ್ಲಿಕ್ ಕನ್ನಡ ಜೊತೆ ಸೋಫಿಯಾ ಅವರ ಮಾವ ಮಾತಾಡಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಏನು ಭಾರತ ಏರ್ ಸ್ಟ್ರೈಕ್ ಅನ್ನು ಮಾಡಿತ್ತು, ಆ ಒಂದು ಮಾಹಿತಿಯನ್ನು ಇಬ್ಬರು ಮಹಿಳಾ ಅಧಿಕಾರಿಗಳು ನೀಡಿದ್ರು. ಆ ಒಂದು ಮಹಿಳಾ ಅಧಿಕಾರಿಗಳ ಪೈಕಿ ಬೆಳಗಾವಿಯ ಮೂಲದವರು ಅನ್ನೋದು ಕೂಡ ಏನು ಗೊತ್ತಾಗಿತ್ತು. ಜೊತೆಗೆ ಸೋಫಿಯಾ ಕುರೇಶಿ ಅವರು ಬೆಳಗಾವಿಯ ಮೂಲದವರು, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಅನ್ನೋ ಒಂದು ಪುಟ್ಟ ಗ್ರಾಮದವರು. ಸದ್ಯ ಅವರ ಮಾವ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ಇಡೀ ದೇಶಕ್ಕೆ ಒಂದು ಹೆಮ್ಮೆ ಪಡುವ ಸಂಗತಿ, ಕರ್ನಾಟಕದ ಸುಪುತ್ರಿ ಈ ಒಂದು ಮಾಹಿತಿಯನ್ನು ಕೊಟ್ಟರು, ಏನು ಏರ್ ಸ್ಟ್ರೈಕ್ ಆಯಿತು ಆ ಮಾಹಿತಿಯನ್ನು ಕೊಟ್ಟರು. ತಮಗೆ ಎಷ್ಟು ಸಂತೋಷ ಆಗ್ತಿದೆ? ನಮ್ಗೆ ಇದು ನೋಡಿದ ಒಳಗೆ ಭಾಳ ಥರ ಸಂತೋಷ ಆಯ್ತು ರೀ. ಒಂದು ಹೆಮ್ಮೆ ಬತ್ತು ನಮ್ಮ ಸೊಸಿಪ ಸ್ಟೇಜ್ನಾಗ ಅದ. ಹಾಂ, ಅದು ಒಂಥರ ನಮ್ಗೆ ಖುಷಿ ಅನ್ನಿಸ್ತು ರೀ ಸರ್. ಭಾಳ ಆನಂದ ಅನ್ನಿಸ್ತು. ಮುಂಜಾನೆಯಿಂದ ಎಲ್ಲರೂ ನಮಗೆ ಇದು ಮಾಡತ್ತಾರು, ನಮಗೂ ಒಂಥರ ಖುಷಿ ಅನಿಸಿತ್ತು. ಯಾವಾಗ ನಿಮ್ಗೆ ಏನೋ ಮಾತಾಡಿದ್ರಿ ಏನು ಸರ್? ಮಗ ಸೊಸಿ ವಾದವಾರ ಮಾತಾಡಿಲ್ಲ ರೀ, ಮಗ ನಿನ್ನೆ ರಾತ್ರಿ ಮಾತಾಡಿದ. ಅದಾರ ರಾಮದಾರು ಅವ್ರು ಏನು ಇದು ಮಾಡಬೇಡ ಅಂತ ಮಗ ಹೇಳ್ದ. ನಾವು ಅಂದ್ರೆ ಇನ್ನು ಏನು ಆಗ್ತೈತಿ ಹೆಂಗೆ ಅಂತ ಇದ್ದು, ಆದರೂ ನಮ್ಮ ಮಕ್ಕಳಿಗೆಲ್ಲ ಹೇಳಿದ್ದು ನಾವು, ಇಂಡಿಯಾ ಸಲುವಾಗಿ ನಮ್ಮ ದೇಶದ ಸಲುವಾಗಿ ನೀವು ಯಾವಾಗೂ ಜಾಗೃತ ಆಗಿರ್ರಿ, ಮುಂದಾಗಿ ಇರಬೇಕು ಅಂತ ಹೇಳಿದ್ದು. ಅಂದ್ಕೊಂಡಿದ್ರ ಈ ರೀತಿ ಆಗತ್ತಂತ ಹೇಳಿ? ಏನು ನಮಗೇನು ಕನಸು ಮನಸ್ಸದಾಗ ಗೊತ್ತಿಲ್ಲ. ಏನು ಕೂಡ ಕರ್ನಲ್ ಇದ್ದಾರೆ? ಹಾಂ, ಮಗನೂ ಕರ್ನಲ್ ಸರ್. ಝಾನ್ಸಿದಾಗ ಕೆಲಸ ಮಾಡ್ತಾನೆ ರೀ. ಅಲ್ಲ, ಈಗ ಮದುವೆ ಯಾವಾಗ ಆಯಿತು? ಹೆಂಗೆ? 2015 ಮದುವೆ ಆಗಿತ್ತು ರೀ. ಅವರಿಬ್ಬರು ಹಂಗೆ ಹವಾಲ್ದಾರ ಮೇಜರ ಹಿಂಗೆ ಹಾಕೋತ ಹೋಗಿ ಅವರು ಈಗ ಕರ್ನಲ್ ಆಗ್ಯಾರ. ಇಲ್ಲಿ ಊರಿಗೆ ಅದು ಯಾವಾಗಾರ ಬಂದಿದ್ರು? ಬರ್ತಾರೆ ರೀ, ವರ್ಷದಾಗ 2 ಸಲ ಬರ್ತಾರೆ, ಹಬ್ಬಗಳಿಗೆ ಬರ್ತಾರೋ. ಆದರೆ ಇದೇ ಸಲ ಇದು ಎಲ್ಲ ದುಮ್ಡ್ಯಾಗ ಅಂತೇಳಿ ಹಬ್ಬಕ್ಕೆ ಬರೋಕ್ಕಾಗಲಿಲ್ಲ. ಇನ್ನು ಬಕ್ರೀದ್ ಹಬ್ಬಕ್ಕೆ ಬರ್ತಾರೆ. ಈ ಘಟನೆ ಆದ ಬಳಿಕ ಅಥವಾ ಈ ರೀತಿ ಮಾಹಿತಿ ಕೊಟ್ಟಾದ ಬಗ್ಗೆ ಸೊಸೆ ಏನಾದರೂ ಮಾತಾಡಿದ್ರ ನಿಮ್ಮ ಜೊತೆಗೆ? ಇನ್ನೂ ಇಲ್ಲ ರೀ, ಏನು ಮಾತಾಡಿಲ್ಲ. ಎಲ್ಲ ಊರಿನ ಜನ ಎಲ್ಲ ಫೋನ್ ಮಾಡ್ತಿದ್ದಾರೆ, ಸ್ವಾಮೀಜಿಗಳ. ನಮಗೊಂಥರ ಭಾಳ ಖುಷಿ ಅನ್ನಿಸ್ತು ರೀ, ಒಂದು ಹೆಮ್ಮೆ ಅನ್ನಿಸ್ತು. ಮಕ್ಕಳು ಹರಿದಕ್ಕೆ ಸ್ವಾರ್ಥಕ ಆದಪ್ಪ ಅಂತೇಳಿ ನಾವು ಬಡವರಿಂದ ಬಂದಿರು ಕಲಿಸ್ಕೋತ ಅವ್ರಿಗೆ ಇಲ್ಲಿ ಮಠ ತೊಗೊಂಡು ಬಂದ್ರಿ. ಕರ್ನಾಟಕದ ಸೊಸೆ ಈ ಒಂದು ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹಾಂ, ಹೌದು ರೀ ಸರ್, ಪ್ರಮುಖ ಪಾತ್ರ ವಹಿಸ್ತಾರೆ. ನಮಗೊಂಥರ ಭಾರತದ ಹೆಮ್ಮೆಯ ಕರ್ನಾಟಕದ ಸೊಸೆ ಕರ್ನಲ್ ಸೋಫಿಯಾ ಕುರೇಶಿಗೆ ಕರ್ನಾಟಕದ ನಂಟಿದೆ. ಕುಂದಾನಗರಿಯ ಗಂಡನನ್ನ ವರಿಸಿರುವಂಥ ಕುರೇಶಿ ಬಹುರಾಷ್ಟ್ರೀಯ ಸೇನಾ ತುಕಡಿಯ ಕರ್ನಲ್ ಸೋಫಿಯಾ ಪತಿ ತಾಜುದ್ದೀನ್ ಮೂಲ ಗೋಕಾಕ್ನವರು. ಕೊಣ್ಣೂರು ಭಾರತೀಯ ಸೇನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ದಂಪತಿ. ಗುಜರಾತ್ನ ಬರೋಡಾದವರೆಗಾಗಿ ಆಗಿರುವಂಥ ಕರ್ನಲ್ ಸೋಫಿಯಾ ರಿಪಬ್ಲಿಕ್ ಕನ್ನಡ ಜೊತೆ ಸೋಫಿಯಾ ಅವರ ಮಾವ ಮಾತಾಡಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಏನು ಭಾರತ ಏರ್ ಸ್ಟ್ರೈಕ್ ಅನ್ನು ಮಾಡಿತ್ತು, ಆ ಒಂದು ಮಾಹಿತಿಯನ್ನು ಇಬ್ಬರು ಮಹಿಳಾ ಅಧಿಕಾರಿಗಳು ನೀಡಿದ್ರು. ಆ ಒಂದು ಮಹಿಳಾ ಅಧಿಕಾರಿಗಳ ಪೈಕಿ ಬೆಳಗಾವಿಯ ಮೂಲದವರು ಅನ್ನೋದು ಕೂಡ ಏನು ಗೊತ್ತಾಗಿತ್ತು. ಜೊತೆಗೆ ಸೋಫಿಯಾ ಕುರೇಶಿ ಅವರು ಬೆಳಗಾವಿಯ ಮೂಲದವರು, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಅನ್ನೋ ಒಂದು ಪುಟ್ಟ ಗ್ರಾಮದವರು. ಸದ್ಯ ಅವರ ಮಾವ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ಇಡೀ ದೇಶಕ್ಕೆ ಒಂದು ಹೆಮ್ಮೆ ಪಡುವ ಸಂಗತಿ, ಕರ್ನಾಟಕದ ಸುಪುತ್ರಿ ಈ ಒಂದು ಮಾಹಿತಿಯನ್ನು ಕೊಟ್ಟರು, ಏನು ಏರ್ ಸ್ಟ್ರೈಕ್ ಆಯಿತು ಆ ಮಾಹಿತಿಯನ್ನು ಕೊಟ್ಟರು. ತಮಗೆ ಎಷ್ಟು ಸಂತೋಷ ಆಗ್ತಿದೆ? ನಮ್ಗೆ ಇದು ನೋಡಿದ ಒಳಗೆ ಭಾಳ ಥರ ಸಂತೋಷ ಆಯ್ತು ರೀ. ಒಂದು ಹೆಮ್ಮೆ ಬತ್ತು ನಮ್ಮ ಸೊಸಿಪ ಸ್ಟೇಜ್ನಾಗ ಅದ. ಹಾಂ, ಅದು ಒಂಥರ ನಮ್ಗೆ ಖುಷಿ ಅನ್ನಿಸ್ತು ರೀ ಸರ್. ಭಾಳ ಆನಂದ ಅನ್ನಿಸ್ತು. ಮುಂಜಾನೆಯಿಂದ ಎಲ್ಲರೂ ನಮಗೆ ಇದು ಮಾಡತ್ತಾರು, ನಮಗೂ ಒಂಥರ ಖುಷಿ ಅನಿಸಿತ್ತು. ಯಾವಾಗ ನಿಮ್ಗೆ ಏನೋ ಮಾತಾಡಿದ್ರಿ ಏನು ಸರ್? ಮಗ ಸೊಸಿ ವಾದವಾರ ಮಾತಾಡಿಲ್ಲ ರೀ, ಮಗ ನಿನ್ನೆ ರಾತ್ರಿ ಮಾತಾಡಿದ. ಅದಾರ ರಾಮದಾರು ಅವ್ರು ಏನು ಇದು ಮಾಡಬೇಡ ಅಂತ ಮಗ ಹೇಳ್ದ. ನಾವು ಅಂದ್ರೆ ಇನ್ನು ಏನು ಆಗ್ತೈತಿ ಹೆಂಗೆ ಅಂತ ಇದ್ದು, ಆದರೂ ನಮ್ಮ ಮಕ್ಕಳಿಗೆಲ್ಲ ಹೇಳಿದ್ದು ನಾವು, ಇಂಡಿಯಾ ಸಲುವಾಗಿ ನಮ್ಮ ದೇಶದ ಸಲುವಾಗಿ ನೀವು ಯಾವಾಗೂ ಜಾಗೃತ ಆಗಿರ್ರಿ, ಮುಂದಾಗಿ ಇರಬೇಕು ಅಂತ ಹೇಳಿದ್ದು. ಅಂದ್ಕೊಂಡಿದ್ರ ಈ ರೀತಿ ಆಗತ್ತಂತ ಹೇಳಿ? ಏನು ನಮಗೇನು ಕನಸು ಮನಸ್ಸದಾಗ ಗೊತ್ತಿಲ್ಲ. ಕೂಡ ಕರ್ನಲ್ ಇದ್ದಾರೆ? ಹಾಂ, ಮಗನೂ ಕರ್ನಲ್ ಸರ್.
ಝಾನ್ಸಿದಾಗ ಕೆಲಸ ಮಾಡ್ತಾನೆ ರೀ. ಅಲ್ಲ ಈಗ ಮದುವೆ ಯಾವಾಗ ಆಯಿತು ಹೆಂಗೆ? 2015 ಮದುವೆ ಆಗಿತ್ತು ರೀ. ಅವರಿಬ್ಬರು ಹಂಗೆ ಹವಾಲ್ದಾರ ಮೇಜರ ಹಿಂಗೆ ಹಾಕೋತ ಹೋಗಿ ಅವರು ಈಗ ಕರ್ನಲ್ ಆಗ್ಯಾರ. ಇಲ್ಲಿ ಊರಿಗೆ ಅದು ಯಾವಾಗಾರ ಬಂದಿದ್ರ? ಬರ್ತಾರೆ ರೀ, ವರ್ಷದಾಗ 2 ಸಲ ಬರ್ತಾರೆ, ಹಬ್ಬಗಳಿಗೆ ಬರ್ತಾರೋ. ಆದರೆ ಇದೇ ಸಲ ಇದು ಎಲ್ಲ ದುಮ್ಡ್ಯಾಗ ಅಂತೇಳಿ ಹಬ್ಬಕ್ಕೆ ಬರೋಕ್ಕಾಗಲಿಲ್ಲ. ಇನ್ನು ಬಕ್ರೀದ್ ಹಬ್ಬಕ್ಕೆ ಬರ್ತಾರೆ. ಈ ಘಟನೆ ಆದ ಬಳಿಕ ಅಥವಾ ಈ ರೀತಿ ಮಾಹಿತಿ ಕೊಟ್ಟಾದ ಬಗ್ಗೆ ಸೊಸೆ ಏನಾದರೂ ಮಾತಾಡಿದ್ರ ನಿಮ್ಮ ಜೊತೆಗೆ? ಇನ್ನೂ ಇಲ್ಲ ಏನು ಮಾತಾಡಿಲ್ಲ. ಎಲ್ಲ ಊರಿನ ಜನ ಎಲ್ಲ ಫೋನ್ ಮಾಡ್ತಿದ್ದಾರೆ ಸ್ವಾಮೀಜಿಗಳ. ನಮಗೊಂಥರ ಭಾಳ ಖುಷಿ ಅನ್ನಿಸ್ತು ರೀ, ಒಂದು ಹೆಮ್ಮೆ ಅನ್ನಿಸ್ತು. ಮಕ್ಕಳು ಹರಿದಕ್ಕೆ ಸ್ವಾರ್ಥಕ ಆತಪ್ಪ ಅಂತೇಳಿ ನಾವು ಬಡವರಿಂದ ಬಂದಿರು ಕಲಿಸ್ಕೊತ ಅವ್ರಿಗೆ ಇಲ್ಲಿ ಮಠ ತೊಗೊಂಡು ಬಂದ್ರಿ. ಕರ್ನಾಟಕದ ಸೊಸೆ ಈ ಒಂದು ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹಾಂ ಹೌದು ರೀ ಸರ್, ಪ್ರಮುಖ ಪಾತ್ರ ವಹಿಸ್ತಾರೆ. ಭಾರತದ ಹೆಮ್ಮೆಯ ಕರ್ನಾಟಕದ ಸೊಸೆ ಕರ್ನಲ್ ಸೋಫಿಯಾ ಕುರೇಶಿಗೆ ಕರ್ನಾಟಕದ ನಂಟಿದೆ. ಕುಂದಾನಗರಿಯ ಗಂಡನನ್ನ ವರಿಸಿರುವಂಥ ಕುರೇಶಿ ಬಹುರಾಷ್ಟ್ರೀಯ ಸೇನಾ ತುಕಡಿಯ ಕರ್ನಲ್ ಸೋಫಿಯಾ ಪತಿ ತಾಜುದ್ದೀನ್ ಮೂಲ ಗೋಕಾಕ್ನವರು. ಕೊಣ್ಣೂರು ಭಾರತೀಯ ಸೇನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ದಂಪತಿ. ಗುಜರಾತ್ನ ಬರೋಡಾದವರೆಗಾಗಿ ಆಗಿರುವಂಥ ಕರ್ನಲ್ ಸೋಫಿಯಾ. ರಿಪಬ್ಲಿಕ್ ಕನ್ನಡ ಜೊತೆ ಸೋಫಿಯಾ ಅವರ ಮಾವ ಮಾತಾಡಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಏನು ಭಾರತ ಏರ್ ಸ್ಟ್ರೈಕ್ ಅನ್ನು ಮಾಡಿತ್ತು, ಆ ಒಂದು ಮಾಹಿತಿಯನ್ನು ಇಬ್ಬರು ಮಹಿಳಾ ಅಧಿಕಾರಿಗಳು ನೀಡಿದ್ರು. ಆ ಒಂದು ಮಹಿಳಾ ಅಧಿಕಾರಿಗಳ ಪೈಕಿ ಬೆಳಗಾವಿಯ ಮೂಲದವರು ಅನ್ನೋದು ಕೂಡ ಏನು ಗೊತ್ತಾಗಿತ್ತು. ಜೊತೆಗೆ ಸೋಫಿಯಾ ಕುರೇಶಿ ಅವರು ಬೆಳಗಾವಿಯ ಮೂಲದವರು, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಅನ್ನೋ ಒಂದು ಪುಟ್ಟ ಗ್ರಾಮದವರು. ಸದ್ಯ ಅವರ ಮಾವ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ಇಡೀ ದೇಶಕ್ಕೆ ಒಂದು ಹೆಮ್ಮೆ ಪಡುವ ಸಂಗತಿ, ಕರ್ನಾಟಕದ ಸುಪುತ್ರಿ ಈ ಒಂದು ಮಾಹಿತಿಯನ್ನು ಕೊಟ್ಟರು, ಏನು ಏರ್ ಸ್ಟ್ರೈಕ್ ಆಯಿತು ಆ ಮಾಹಿತಿಯನ್ನು ಕೊಟ್ಟರು. ತಮಗೆ ಎಷ್ಟು ಸಂತೋಷ ಆಗ್ತಿದೆ? ನಮ್ಗೆ ಇದು ನೋಡಿದ ಒಳಗೆ ಭಾಳ ಥರ ಸಂತೋಷ ಆಯ್ತು ರೀ. ಒಂದು ಹೆಮ್ಮೆ ಬತ್ತು, ನಮ್ಮ ಸೊಸಿಪ ಸ್ಟೇಜ್ನಾಗ ಅದ. ಹಾಂ, ಅದು ಒಂಥರ ನಮ್ಗೆ ಖುಷಿ ಅನ್ನಿಸ್ತು ರೀ ಸರ್, ಭಾಳ ಆನಂದ ಅನ್ನಿಸ್ತು. ಮುಂಜಾನೆಯಿಂದ ಎಲ್ಲರೂ ನಮಗೆ ಇದು ಮಾಡತ್ತಾರು, ನಮಗೂ ಒಂಥರ ಖುಷಿ ಅನಿಸಿತ್ತು. ಅಲ್ಲ, ಯಾವಾಗ ನಿಮ್ಗೆ ಏನೋ ಮಾತಾಡಿದ್ರಿ ಏನು ಸರ್ ಮಗ? ಸೊಸಿ ವಾದವಾರ ಮಾತಾಡಿಲ್ಲ ರೀ, ಮಗ ನಿನ್ನೆ ರಾತ್ರಿ ಮಾತಾಡಿದ. ಅದಾರ ರಾಮದಾರು ಅವ್ರೇನು ಇದು ಮಾಡಬೇಡ ಅಂತ ಮಗ ಹೇಳ್ದ. ನಾವು ಅಂದ್ರೆ ಇನ್ನು ಏನು ಆಗ್ತೈತಿ ಹೆಂಗೆ ಅಂತ ಇದ್ದು, ಆದರೂ ನಮ್ಮ ಮಕ್ಕಳಿಗೆಲ್ಲ ಹೇಳಿದ್ದು ನಾವು, ಇಂಡಿಯಾ ಸಲುವಾಗಿ ನಮ್ಮ ದೇಶದ ಸಲುವಾಗಿ ನೀವು ಯಾವಾಗೂ ಜಾಗೃತ ಆಗಿರ್ರಿ, ಮುಂದಾಗಿ ಇರಬೇಕು ಅಂತ ಹೇಳಿದ್ದು. ಅಂದ್ಕೊಂಡಿದ್ರ ಈ ರೀತಿ ಆಗತ್ತಂತ ಹೇಳಿ? ಏನು ನಮಗೇನು ಕನಸು ಮನಸ್ಸದಾಗ ಗೊತ್ತಿಲ್ಲ. ಏನು ಕೂಡ ಕರ್ನಲ್ ಇದ್ದಾರೆ? ಹಾಂ, ಮಗನೂ ಕರ್ನಲ್ ಸರ್, ಝಾನ್ಸಿದಾಗ ಕೆಲಸ ಮಾಡ್ತಾನೆ ರೀ. ಅಲ್ಲ ಈಗ ಮದುವೆ ಯಾವಾಗ ಆಯಿತು ಹೆಂಗೆ? 2015 ಮದುವೆ ಆಗಿತ್ತು ರೀ. ಅವರಿಬ್ಬರು ಹಂಗೆ ಹವಾಲ್ದಾರ ಮೇಜರ ಹಿಂಗೆ ಹಾಕೋತ ಹೋಗಿ ಅವರು ಈಗ ಕರ್ನಲ್ ಆಗ್ಯಾರ. ಇಲ್ಲಿ ಊರಿಗೆ ಅದು ಯಾವಾಗಾರ ಬಂದಿದ್ರ? ಬರ್ತಾರೆ ರೀ, ವರ್ಷದಾಗ 2 ಸಲ ಬರ್ತಾರೆ, ಹಬ್ಬಗಳಿಗೆ ಬರ್ತಾರೋ. ಆದರೆ ಇದೇ ಸಲ ಇದು ಎಲ್ಲ ದುಮ್ಡ್ಯಾಗ ಅಂತೇಳಿ ಹಬ್ಬಕ್ಕೆ ಬರೋಕ್ಕಾಗಲಿಲ್ಲ. ಇನ್ನು ಬಕ್ರೀದ್ ಹಬ್ಬಕ್ಕೆ ಬರ್ತಾರೆ. ಈ ಘಟನೆ ಆದ ಬಳಿಕ ಅಥವಾ ಈ ರೀತಿ ಮಾಹಿತಿ ಕೊಟ್ಟಾದ ಬಗ್ಗೆ ಸೊಸೆ ಏನಾದರೂ ಮಾತಾಡಿದ್ರ ನಿಮ್ಮ ಜೊತೆಗೆ? ಇನ್ನೂ ಇಲ್ಲ ರೀ, ಏನು ಮಾತಾಡಿಲ್ಲ. ಎಲ್ಲ ಊರಿನ ಜನ ಎಲ್ಲ ಫೋನ್ ಮಾಡ್ತಿದ್ದಾರೆ ಸ್ವಾಮೀಜಿಗಳ. ನಮಗೊಂಥರ ಭಾಳ ಖುಷಿ ಅನ್ನಿಸ್ತು ರೀ, ಒಂದು ಹೆಮ್ಮೆ ಅನ್ನಿಸ್ತು. ಮಕ್ಕಳು ಹರಿದಕ್ಕೆ ಸ್ವಾರ್ಥಕ ಆತಪ್ಪ ಅಂತೇಳಿ ನಾವು ಬಡವರಿಂದ ಬಂದಿರು ಕಲಿಸ್ಕೊತ ಅವ್ರಿಗೆ ಇಲ್ಲಿ ಮಠ ತೊಗೊಂಡು ಬಂದ್ರಿ. ಕರ್ನಾಟಕದ